ಸತ್ತವರ ನೆಮ್ಮದಿಗೆ ಭಂಗ ತರುವಂತಹ ಒಂದು ಪ್ರಯತ್ನನ. ನೆಮ್ಮದಿಯಾಗಿ ಸತ್ತವರು ನೆಮ್ಮದಿಯಾಗಿ ಆ ಶವ ಗೋರಿಯಲ್ಲಿ ಮಲಗಿರುವಂತಹ ಸಂದರ್ಭದಲ್ಲೇ ಅಲ್ಲಿ ಶುರುವಾಗ್ತಾ ಇದೆಯಾ ಸರಸ ಸಲ್ಲಾಪ. ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನನ್ನ ಜೊತೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಉಪನ್ಯಾಸಕಿಯಾದ ಶ್ರೀಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಝೂಮ್ ಲೈವ್ ಮೂಲಕ ಸಂಗೀತ ಹೊಳ್ಳ ಮಾಡೆಲ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸದ್ಯ ನನ್ನ ಮೊದಲ ಪ್ರಶ್ನೆ, ಸ್ಮಶಾನ ಶಾಂತಿಯ ತಾಣವು ಅಥವಾ ಸರಸ ಸಲ್ಲಾಪದ ನಿಲ್ದಾಣ ಆಗ್ಬಿಟ್ಟಿದೆಯಾ ಅಂತ ಬರ್ತಾ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ಅಂತ ಕಲ್ಚರ್ ಕೂಡ ಬರ್ತಿದೆಯಾ ಅಂತ? ಖಂಡಿತ ಸರ್, ಅದು ಕೂಡ ಬರೋ ಒಂದು ಚಾನ್ಸಸ್ ಇದೆ. ನಾನು ನೋಡಿರೋ ಪ್ರಕಾರ ಸ್ಮಶಾನದಲ್ಲಿ ಕೂಡ ನೆಮ್ಮದಿ ಇಲ್ಲ ಅನ್ಸ್ಬಿಟ್ಟಿದೆ. ಪಾಪ ಸತ್ತ ಹೆಣಗಳು ಕೂಡ ನೆಮ್ಮದಿ ಇಲ್ಲ. ಅಲ್ಲಿ ಕೂಡ ಲವರ್ಸ್ ಬಂದು ಪಾಪ ಅವರ ಒಂದು ನೆಮ್ಮದಿಗೆ ಕಾರಣ ಆಗ್ತಾ ಇದ್ದಾರೆ. ಇದು ಒಂದು ನೀವು ಹೇಳಿದ ಪ್ರಕಾರ ನೋಡಿದ್ರೆ ಜೆನ್ ಝಿ ಅಂತ ಹೇಳ್ತಾ ಇದ್ದೀವಲ್ಲ, ಆ ಒಂದು ಟ್ರೆಂಡ್ ಇವಾಗ ನಡೀತಿದೆ ಅನಿಸುತ್ತೆ. ಕಾಫಿ ಡೇ ಆಯಿತು, ನಮ್ಮ ಕಾಲಕ್ಕೆಲ್ಲ ಅದಿರಲಿಲ್ಲ ಸರ್. ನಾವೇನೋ ಕಬ್ಬನ್ ಪಾರ್ಕು ಅಥವಾ ಲಾಲ್ಬಾಗ್ ಅದೇ ಮ್ಯಾಕ್ಸಿಮಮ್ ಅಷ್ಟೇ ನಾವು ಕಂಡಿದ್ದು ಇಲ್ಲ, ನೋಡ್ತಿದ್ವಿ ಅಷ್ಟೇ. ಬಟ್ ಇವಾಗ ಪಾಪ ಸ್ಮಶಾನದಲ್ಲಿ ಆ ಸತ್ತ ಹೆಣಗಳಿಗೆ ಕೂಡ ಪಾಪ ನೆಮ್ಮದಿ ಇಲ್ದಂಗೆ ಆಗೋಗಿದೆ. ಇದು ಎಂಥ ಟ್ರೆಂಡು ನಮಗೂ ಗೊತ್ತಿಲ್ಲ. ಪಾಪ ಅವ್ರು ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡೋದಿಲ್ಲ. ಅಂಥ ಜಾಗದಲ್ಲಿ ಇವರು ಡೇಟಿಂಗು ರೊಮ್ಯಾನ್ಸ್ ಅಂತ ಸ್ಟಾರ್ಟ್ ಆಗಿದೆ. ನೀವು ಹೇಳಿರೋ ಪ್ರಕಾರ ನಮ್ಮ ಒಂದು ಭಾರತಕ್ಕೆ ಕೂಡ ಅದು ಎಂಟ್ರಿ ಕೊಡುತ್ತೆ ಯಾವತ್ತೋ ಒಂದು ದಿವಸ. ಸೊ ಅಲ್ಲಿ ಹೆಂಗಾಗೋಗಿದೆ ಪರಿಸ್ಥಿತಿ ಅಂದರೆ, ಮೋಸ್ಟ್ಲಿ ಸ್ಮಶಾನ ಅಂದರೆ ಅಲ್ಲಿ ನೀರವ ಮೌನ ಇರುತ್ತೆ. ಯಾರು ನಮ್ಮನ್ನ ತಲೆ ಕೆಡಿಸ್ಕೊಳ್ಳೋರು ಇರೋದಿಲ್ಲ. ಅವರು ಪ್ರೇಮಿಗಳಿಗೆ ಒಳ್ಳೆ ಪ್ಲೇಸ್ ಅಂತ ಅವ್ರು ಕಂಡ್ಕೊಂಡಿದ್ದಾರೆ. ಯಾಕಂದ್ರೆ ಸ್ಮಶಾನ ಅಂತಂದ್ರೆ ಹೋಗೋದಕ್ಕೂ ಭಯ ಬೀಳ್ತೀವಿ. ಹೌದು ಹೌದು. ಸೊ ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತಾರೆ. ಆ ಒಂದು ಸರಸ ಸಲ್ಲಾಪಕ್ಕೆ ಸ್ಮಶಾನನೂ ಬಿಡೋದಿಲ್ಲ ಅನ್ನೋದಾದ್ರೆ ಅದೊಂದು ರೀತಿ ಹುಂಬತನ ಅಂತ ಹೇಳ್ಬೋದಾ? ಅದು ಹುಚ್ಚುತನ ಅಂತ ಹೇಳ್ಬೋದು ಸರ್. ಅದು ನಮ್ಮ ಕಾಲಕ್ಕಾದ್ರೆ ಸ್ಮಶಾನ ಅಂದ್ರೆ ಭಯ. ಅಯ್ಯೋ ಹೋಗ್ಲಿಕ್ಕೆ ಕೂಡ ಏನೋ ಒಂದು ವಿಚಿತ್ರ ಮೌನ, ಎಂಟ್ರಿ ಕೊಡೋದಕ್ಕೂ ಭಯ ಆಗ್ತಿತ್ತು. ದೆವ್ವ ಇರುತ್ತೆ, ಭೂತ ಇರುತ್ತೆ, ಈ ತರ ಇರುತ್ತೆ, ಹೋಗ್ಲಿಕ್ಕೂ ಭಯ. ಆ ಕಡೆ ಸುಮಾರು 2 ಕಿಲೋಮೀಟರ್ ಒಂದು ಸರ್ಕಂಫರೆನ್ಸ್ ಅಲ್ಲಿ ನಾವು ಹೋಗ್ತಾನೆ ಇರ್ಲಿಲ್ಲ. ಬಟ್ ಇವಾಗ ಆ ಜೆನ್ ಝೆಡ್ ಅಥವಾ ಇನ್ನೊಂದು ಹೆಂಗ್ ಗೊತ್ತಾ, ಹೋಗೋದಿರ್ಲಿ ಆ ಕಡೆ ಅಲ್ಲಿ ಹೋಗ್ತಾ ಇದ್ರೆ ಆ ಕಡೆ ತಿರುಗು ನೋಡಲ್ಲ. ಅದೇ ಅಲ್ವಾ ಸರ್, ತಿರುಗಿ ನೋಡಿದ್ರೆ ಎಲ್ಲಿ ದೆವ್ವ ಬರುತ್ತೋ ಅಥವಾ ಭೂತ ಬರುತ್ತೋ ಈ ತರದೆಲ್ಲ ಕಲ್ಪನೆಗಳು. ಹೌದು ಹೌದು. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದ್ರೆ, ಸ್ಮಶಾನದಲ್ಲಿ ಕೂಡ ಓಕೆ ಡೇಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಎಂತಹ ಒಂದು ಜನರೇಷನ್ ಯಾವ ತರ ಒಂದು ಸಿಕ್ಕಾಬಟ್ಟೆ ಫಾರ್ವರ್ಡ್ ಆಗ್ಬಿಟ್ಟಿದೆ. ಇದಕ್ಕೆ ಯಾವ ಥರ ಹೇಳಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ಇವಾಗಿನ ಒಂದು ಜನ್ರೇಷನ್ಗೆ ಆ ದೆವ್ವ ಭೂತ ಅನ್ನೋ ನಂಬಿಕೆನೂ ಇಲ್ಲ. ನಮ್ಗೆ ಎಲ್ಲಿ ಪ್ರೈವಸಿ ಬೇಕೋ ಅಲ್ಲಿ ಹೊರಟೋಗ್ತಾ ಇದ್ದಾರೆ ಅಷ್ಟೇ. ಸೊ ಸ್ಮಶಾನ ಕೂಡ ಆಕ್ಯುಪೈ ಇವಾಗ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅಂತ ನನ್ನ ಸ್ಮಶಾನ ಅಂದಾಗ ತಕ್ಷಣ ನೆನಪಿ ಬರೋದು, ಒಂದು ಅಲ್ಲಿ ಭಯ ಶುರುವಾಗುತ್ತೆ, ಏನೋ ದೆವ್ವ ಇರುತ್ತೇನೋ ಅನ್ನುವಂಥದ್ದು. ಮತ್ತೊಂದು ಕಡೆ ನಮ್ಗೆ ಅನ್ಸೋದು ಸತ್ತವ್ರು ದೇವರಾಗ್ತಾರೆ. ಅಂದ್ರೆ ಎಷ್ಟೋ ಮಂದಿ ಅಲ್ಲಿ ಗೋರಿ ಇದ್ದಂತಹ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿ ಪೂಜೆ ಮಾಡಿ ಬರುವಂತದ್ದು ಉಂಟು. ಅದೊಂದು ರೀತಿಯಲ್ಲಿ ಅಂತಹ ಹರಿಶ್ಚಂದ್ರನೇ ಸ್ಮಶಾನಕಾದ ಅನ್ನುವಂಥದ್ದಿದೆ. ಅಂದ್ರೆ ಅಂತಹ ಸತ್ಯ ಹರಿಶ್ಚಂದ್ರನೇ ಸ್ಮಶಾನಕಾದ ಅಂತಂದಾಗ ಅಲ್ಲಿರುವಂತಹ ಸತ್ತಂತ ವ್ಯಕ್ತಿ ಕೂಡ ದೈವಕ್ಕೆ ಸಮಾನ. ಆದ್ರೆ ಅದೊಂದು ರೀತಿಯಲ್ಲಿ ಅಪಚಾರ ಮಾಡದಂತೆ ಅನ್ನುವಂಥ ಮಾತು ಕೂಡ ಇದೆ. ಆ ಒಂದು ನಂಬಿಕೆಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಈಗಿನ ಜನ್ರೇಷನ್ ಅಂತ ನನ್ನ ಅಭಿಪ್ರಾಯ. ಪಾಪ ಇಷ್ಟೊಂದು ನಂಬಿಕೆಗಳಿರುತ್ತೆ, ಆಚಾರ ವಿಚಾರಗಳಿರುತ್ತೆ. ಆ ಒಂದು ಇದು ಕೂಡ ಎಲ್ಲಾನು ಕಡಿವಾಣ ಹಾಕಿ ಈ ಜನ್ರೇಷನ್ ಅವರು ಅಲ್ಲಿ ಕೂಡ ಡೇಟಿಂಗ್ ಅನ್ನೋದು ಶುರು ಮಾಡ್ಕೋತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಆ ವಿಷಯ ಕೇಳಿದ್ರೆ. ಬಹುಶಃ ಈ ಸರಸ ಸಲ್ಲಾಪದ ವಿಚಾರಗಳಲ್ಲಿ ನಾವು ಈ ತರದ ಒಂದಷ್ಟು ಬದಲಾವಣೆಗಳು ಆಧುನಿಕತೆಯ ನಾಗಲೋಟದಲ್ಲಿ ನಾವಿದೀವಿ ಅನ್ನುವಂತ ಕಾರಣಕ್ಕೆ ಈ ರೀತಿ ಹುಂಬತನ ತೋರಿಸುವಂತದ್ದು ಇದೆಯಲ್ಲ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅಥವಾ ಮನುಷ್ಯತ್ವದ ನೈತಿಕ ಅಧಪತನ ಅಂತ ಹೇಳ್ಬೋದಾ ಅಂತ? ಹೇಳ್ಬೋದು ಸರ್, ಹೇಳ್ಬೋದು, ಖಂಡಿತ. ಯಾಕಂದ್ರೆ ಒಂದು ವ್ಯಾಲ್ಯೂಸ್ ಅಂತ ಹೇಳ್ತೀವಲ್ಲ, ಆ ಒಂದು ವ್ಯಾಲ್ಯೂಸ್ ಇವಾಗ ಕಡಿಮೆ ಆಗ್ತಾ ಹೋಗ್ತಾ ಇದೆ ಈ ಜನ್ರೇಷನ್ಗೆ. ಅಥವಾ ನಾವು ನೋಡಿರೋ ಬರ್ತಾ ಇರೋ ಒಂದು ಜನ್ರೇಷನ್ಸ್ ಅಲ್ಲಿ ನಾವು ಆ ನೈತಿಕತೆಯನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲ ಕಡೆ ಸ್ಮಶಾನ ಅಂತ ಅಲ್ಲ ಸರ್, ಎಲ್ಲ ಕಡೆನೂ ಹಾಗೆ ಆಗ್ಬಿಡ್ತಾ ಇದೆ. ಇವಾಗ ಹೊಸದ ಒಂದು ಟ್ರೆಂಡ್ ಏನಂದ್ರೆ ರೀಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಿಂಚಬೇಕು, ಫೇಮಸ್ ಆಗಬೇಕು, ಅದು ಕೂಡ ಇರ್ಬೋದಲ್ವ ಸರ್. ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ವೈರಲ್ ಆಗಬೇಕು, ಆ ಒಂದು ಕಾನ್ಸೆಪ್ಟ್ ಕೂಡ
ಬರ್ತಾ ಇದೆ, ಬಂದ್ಬಿಟ್ಟಿದೆ ಕೂಡ. ಮೋಸ್ಟ್ಲಿ ಆ ಸ್ಮಶಾನದಲ್ಲಿ ಕೂಡ ಆ ಒಂದು ಡೇಟಿಂಗ್ ಅನ್ನೋದು ಕೂಡ ವೈರಲ್ ಆಗುತ್ತೇನೋ ಮುಂದಿನ ದಿನಗಳಲ್ಲಿ ಅಂತ ನನ್ನ ಅನಿಸಿಕೆ. ಬಹುಶಃ ಯಾರು ಇರೋದಿಲ್ಲ ಅಲ್ಲಿ, ದೆವ್ವಗಳನ್ನು ಬಿಟ್ಟು ಯಾರು ದೆವ್ವಗಳು ಇರೋದಿಲ್ಲ ಸರ್. ದೆವ್ವಗಳು ಕೂಡ ಪಾಪ ಅದು ಕೂಡ ನಮಗೆ ಮನಃಶಾಂತಿ ಇಲ್ಲ ಕೂಡ, ಅದು ಕೂಡ ಹೊರಟೋಗ್ತವೆ ಅನ್ಸುತ್ತೆ. ಎಲ್ಲ ಕಡೆ ಮನುಷ್ಯರು ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ, ಇನ್ನು ಅಲ್ಲಿ ಕೂಡ ಹೋಗಿ ಇರೋಕ್ಕೂ ಇಲ್ವಲ್ಲ ಸರ್, ಅದೇ ಹೇಳ್ತಾ ಇರೋದು. ಅದು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಮ್ಮದಿಯಾಗಿ ಆ ಗೋರಿನಲ್ಲಿ ಮಲಗಿದ್ರೆ ಅದನ್ನು ನೆಮ್ಮದಿಯಾಗಿರೋದು ಬಿಡಲ್ವಲ್ಲ, ಬಿಡ್ತಾ ಇಲ್ಲ ಸರ್. ಅದೇ ಒಂದು ತುಂಬಾ ಬೇಜಾರಾಗುತ್ತೆ ಆ ವಿಷಯಕ್ಕೆ. ಅಲ್ಲಿ ಒಂದು ಡೇಟಿಂಗ್ ಮಾಡೋದು ಅಥವಾ ಅಲ್ಲಿ ಒಂದು ರೊಮ್ಯಾನ್ಸ್ ಮಾಡೋದು ಅನ್ನೋದು ಸರಿ ಹೋಗಲ್ಲ. ಬಟ್ ಈ ಜನ್ರೇಷನ್ಗೆ ಅವ್ರಿಗೆ ಯಾವ ಥರ ಅನಿಸ್ತಿದೆಯೋ ಗೊತ್ತಿಲ್ಲ. ಕಾಫಿ ಡೇ ಆಯಿತು, ಪಾರ್ಕ್ ಆಯಿತು, ಮಾಲ್ ಆಯಿತು, ರೋಡ್ ಆಯಿತು, ಇವಾಗ ಕೊನೆಗೆ ಸ್ಮಶಾನಕ್ಕೆ ಬಂದುಬಿಟ್ಟಿದ್ದಾರೆ ಈ ಜನ್ರೇಷನ್ ಅವರು. ತುಂಬ ಬೇಜಾರಾಗತ್ತೆ. ಆ ಒಂದು ವ್ಯಾಲ್ಯೂಸ್ ಕೂಡ ಅವ್ರು ರೆಸ್ಪೆಕ್ಟ್ ಕೊಡ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಭಾರತೀಯ ಸಂಸ್ಕೃತಿ ಅಂತಂದಾಗ ಅದು ತನ್ನದೇ ಆದಂತ ಇತಿಹಾಸವನ್ನ, ಹಿನ್ನೆಲೆಯನ್ನ, ಐತಿಹ್ಯವನ್ನ ಹೊಂದಿರುವಂತದ್ದು ನಾವು ನೋಡ್ತೀವಿ. ಬಹುಶಃ ನಾವು ಪುರಾಣಗಳನ್ನು ನೋಡಿದಾಗ ಅಥವಾ ನಮ್ಮ ದೇಶದ ಕುರಿತು ಇಡೀ ರಾಷ್ಟ್ರ ಬೇರೆ ಬೇರೆ ವಿಶ್ವದಲ್ಲೇ ಇರುವಂತಹ ಒಂದು ಭಾರತೀಯ ಸಂಸ್ಕೃತಿಯ ಬಗೆಗಿನ ಒಂದು ಅಪಾರವಾದಂತಹ ಕಾಳಜಿ, ಪ್ರೀತಿ, ಆ ಗೌರವ, ಎಲ್ಲೊಂದು ಕಡೆ ಈ ವಿದೇಶಿ ಇಂಥ ಸಂಸ್ಕೃತಿಗಳು ಭಾರತಕ್ಕೇನಾದರೂ ಎಳೆದು ತಂದುಬಿಟ್ರೆ ಅಥವಾ ಭಾರತದಲ್ಲಿ ಏನಾದರೂ ಕಂಡ್ಕೊಂಡ್ಬಿಟ್ರೆ ಅದೆಲ್ಲ ಒಂದು ಕಡೆ ವಿದೇಶಿ ಮಟ್ಟದಲ್ಲಿ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಹೇಗಿತ್ತು, ಇದೇನು ಹೀಗಾಗಿದೆ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ತಂದೊಡ್ಬೋದು. ಇವಾಗ ನಾವು ಹೇಳ್ತೀವಲ್ಲ, ಇಂಪ್ಯಾಕ್ಟ್ ಅಂತ ಕರಿತೀವಿ. ವಿದೇಶ ಸಂಸ್ಕೃತಿ ನಮ್ಮ ಇಂಡಿಯಾ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಆಗಿದೆ. 90%. ನನ್ನ ಪ್ರಕಾರ 95% ಆಗಿದೆ ಅನ್ಸುತ್ತೆ. ಆ ಇಂಪ್ಯಾಕ್ಟಿಂದ ಈಗಿನ ಜನ್ರೇಷನ್ ಅವರು ಖಂಡಿತ ಹಾಳಾಗ್ತಿದ್ದಾರೆ. ಅದರಿಂದ ನಮ್ಮ ಒಂದು ನೀವು ಹೇಳಿದ ಪ್ರಕಾರ ಸಂಸ್ಕೃತಿ ಅಥವಾ ಒಂದು ನಮ್ಮ ಒಂದು ಪದ್ಧತಿ ಆಗಲಿ ಎಲ್ಲ ಹೋಗ್ತಾ ಇದೆ, ಮಾಯ ಆಗೋಗ್ತಿದೆ ಸರ್. ಇದರಿಂದಾಗಿ ನಮ್ಮ ಒಂದು ಫ್ಯೂಚರ್ ಜನ್ರೇಷನ್ಗೆ ಕೂಡ ಏನು ನಾವು ಹೇಳ್ಕೊಳ್ಳೋಂಥ ಪರಿಸ್ಥಿತಿನೂ ಇಲ್ಲ ಅವರಿಗೆ. ಹಂಗಾಗ್ಬಿಟ್ಟಿದೆ. ಅವ್ರು ಕೇಳಿದ್ರು ಅವರು ಸ್ವೀಕಾರ ಮಾಡೋ ಇದರಲ್ಲಿ ಇಲ್ಲ, ಅವರು ಮನಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಹೇಳಿದ ಪ್ರಕಾರ 100% ನಿಜ. ಆ ಒಂದು ಇಂಪ್ಯಾಕ್ಟು ನಮ್ಮ ಇಂಡಿಯಾ ಮೇಲೆ ಬಿದ್ದಿದೆ ಸರ್. ಈಗ ಜನರಿಲ್ಲದಂತಹ ಜಾಗ ಅನ್ನುವಂಥ ಕಾರಣಕ್ಕೆ ಏನಾದರೂ ಕ್ರೈಮ್ ನಡೆದ್ರೆ ಯಾರು ಹೊಣೆ ಅಂತ ಅಲ್ವಾ? ಅಂತ ಸಾಧ್ಯತೆನೂ ಅಲ್ಲಗಳೆಯುವಂತಿಲ್ಲ. ಅಲ್ಲಗಳೆಯಕ್ಕಾಗಲ್ಲ, ಜನ ಇಲ್ಲ ಅನ್ನುವಂಥ ಕಾರಣಕ್ಕೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯ್ತು, ಏನೋ ಒಂದು ಕ್ರೈಮ್. ನಿಜ ಸರ್, ನಿಜ. ಇವಾಗ ಅಮೆರಿಕ ಬೇರೆ ಆಗುತ್ತೆ, ನಮ್ಮ ಭಾರತ ಬೇರೆ ಆಗುತ್ತೆ. ಅಲ್ಲಿ ನಡೆಯೋದೇ ಬೇರೆ. ಅಲ್ಲಿ ಮಾಡಿದ್ರೆ ಅಂದರೆ ಅವ್ರ ಒಂದು ಪದ್ಧತಿ ಅವರು ಮಾಡ್ಕೋತಾರೆ. ಬಟ್ ನಮ್ಮ ಭಾರತದಲ್ಲಿ ಅಂಥದ್ದು ಮಾಡೋದ್ರಿಂದ ಸರಿ ಹೋಗೋದಿಲ್ಲ. ನೀವು ಹೇಳ್ದಂಗೆ ಒಂದು ಕ್ರಿಮಿನಲ್ ಆ್ಯಕ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ ಕಾರಣ ಗೊತ್ತಾಗೋದಿಲ್ಲ. ಆ ಒಂದು ಮನಸ್ಥಿತಿ ಇಟ್ಕೊಂಡು ಏನಾದರೂ ಆಗ್ಬೋದು. ಹಾಗಾಗಿ ತುಂಬ ಪರಿಣಾಮ ಬೀಳ್ತಾ ಇದೆ ಈ ಜನ್ರೇಷನ್ ಹುಡುಗರ ಮೇಲೆ ಅಂತ ನನ್ನ ಅಭಿಪ್ರಾಯ ಸರ್. ಮಾತಾಡ್ತಾ ಹೋಗೋಣ.